ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಣಪತಿ ಮಹಾದೇವತಾಭ್ಯೋ ನಮಃ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯತ್ ಸ್ಮರೇತು ಪುಂಡರೀಕಾಕ್ಷಂ ಸಹಾಭ್ಯಾಂತರ ಶುಚಿಃ. ಯಾಗಮಂಟಪ ಭೂಮಿಂ ಸಂಪ್ರೋಕ್ತ್ಯ ತಂ ದೇವಂ ಆತ್ಮಾನಂ ಚ ಸಂಪೃಕ್ಷೋಕ್ತ್ಯ ಪುಷ್ಪಂ ದೇಶ್ ಈಶಾನ್ಯೇ ವಿಸರ್ಜಯೇತ್. ಹೂವು ಅಕ್ಷತೆ ತಗೊಂಡು ಗಣಪತಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಭವ ಸಂಚಿತ ಪಾಪಘೌ ವಿಧ್ವಂಸ ವಿಲಕ್ಷಣಿ ವಿಘ್ನಾನಂದಕಾರ ಭಾಸ್ವಂತಂ ವಿಘ್ನರಾಜಂ ಅಹಂ ಭಜೆ. ಏಕದಂತಂ ಶೂರ್ಪಕರ್ಣಂ ಗಜವಕ್ರಕಂ ಚತುರ್ಮುಖಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಉತ್ತಮಂ ಗಣನಾಥಸ್ಯ ವ್ರತ ಸಂಪತ್ಕರಂ ಶುಭಂ ಭಕ್ತಾಭೀಷ್ಟಪ್ರದಂ ತಸ್ಮಾತ್ ಧ್ಯಾಯೇತ್ ಗಜಾನನಂ. ಆ ಲೀಲಾ ಎಲ್ಲಿದ್ದಾಳೆ? ಕಾಣಿಸ್ತಾನೆ ಇಲ್ವಲ್ಲ. ನಾವು ಕೊಟ್ಟು ವಾರ್ನಿಂಗು ಸಖತ್ತಾಗೆ ಕೆಲಸ ಮಾಡಿದೆ. ಹೆದರ್ಕೊಂಡು ಯಾವ ಮೂಲೆಯಲ್ಲಿರ್ತಾಳೋ ಏನೋ. ಯಾವ ಮೂಲೆಯಲ್ಲಾದ್ರೂ ಕೂತಿರ್ಲಿ, ಆದ್ರೆ ಅವಳ ಮುಖ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಮದುವೆ ಮುಗಿಯೋವರೆಗೂ ಅವಳು ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದು ಸರು. ಆ ಎಡವಟ್ಟು ಮದ್ವೆಗೆ ಏನಾದರೂ ಬಂದ್ರೆ ಏನಾದರೂ ವಿಘ್ನ ತರ್ತಾಳೆ ಅಷ್ಟೆ. ಟೆನ್ಷನ್ ಬಿಡಕ್ಕ, ಈಚೆ ಹಸೆಮಣೆ ಏರಾಯ್ತು. ಇನ್ನು ಶ್ವೇತಾ ಬಂದು ಕೂತ್ರೆ ಮತ್ತೇನೋ ಆಗೋಗುತ್ತೆ. ಆಗ ಅವಳು ಅವಳಮ್ಮ ಏನೂ ಮಾಡೋಕ್ಕಾಗಲ್ಲ. ಚುಕ್ಕಿ, ಎಲ್ಲಿದ್ಯಾ ಚುಕ್ಕಿ? ಆ ಕಿಡ್ನಾಪರ್ ಹೇಳ್ದಾಗೆ ನಾನು ಮಂಟಪದ ಹತ್ರ ಬಂದಿದ್ದೀನಿ. ನಾನು ಹೇಗಾದರೂ ಮಾಡಿ ನಿನ್ನ ಕಾಪಾಡ್ಕೋತೀನಿ. ಕೌಸಲ್ಯ ಒಂಥರ ಇದೆಯಾ? ನಿನ್ನ ಮುಖದಲ್ಲಿ ಯಾಕೆ ಇಷ್ಟೊಂದು ಟೆನ್ಷನ್ ಕಾಣಿಸ್ತಾ ಇದೆ? ನನ್ನ ಮಗಳ ಜಾಗದಲ್ಲಿ ಬೇರೆಯವ್ಳು ನಿಂತ್ಕೊಂಡು ತಾಳಿ ಕಟ್ಟಿಸ್ಕೊಳ್ತಿದ್ರೆ ಸೌಂಟ ಆಗಲ್ವೇನ್ರಿ? ಬಿಡು ಕೌಸಲ್ಯ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಇದೆ ಅಲ್ಲ, ಪ್ರಾಪ್ತಿ ಇದ್ರಷ್ಟೇ ಆಗೋದು ಅಷ್ಟೇ. ಲಕ್ಷ್ಮೀಂ ಕ್ಷೀರಸಮುದ್ರಾರಾಜತನಿಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಶ್ರೀಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಲಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಹೆಣ್ಣನ್ನು ಕರ್ಕೊಂಬನ್ನಿ. ಈಗಲೇ ಕರ್ಕೊಂಡ್ಬರ್ತೀವಿ ಪುರೋಹಿತ್ರೆ. ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷೋಪ. ಶ್ವೇತಾ, ಇದೆಂತ ಮದ್ವೆನೆ? ಮುಸ್ಕಾಕೊಂಡು ಮದ್ವೆ ಆಗೋದು ನಾನೆಲ್ಲೂ ಕೇಳಿಲ್ಲ. ಆದರೂ ಒಂಥರ ಮಜಾ ಇದೆ. ಸರಿ ಶ್ವೇತಾ, ನಾವು ಹೊರಗಿರ್ತೀವಿ.
ಪುರೋಹಿತರು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲಿ ಏಜೆ ಕಟ್ಟೋ ತಾಳಿ ನಿನ್ನ ಕುತ್ತಿಗೆಗೆ ಇರಬೇಕು. ಇಲ್ಲ ಅಂತಂದ್ರೆ ಲೀಲಾ, ನೀ ನನಗೆ ದೃಷ್ಟಿ ತೆಗೆಯೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೋಡು ಹೇಗ್ ನನಗೆ ಮುಸ್ಕಾಕ್ ಕೂರ್ಸಿದ್ದಾರೆ ಅಂತ. ಅದೇನೋ ಹೊಸ ಪದ್ಧತಿ ಅಂತೆ. ತಾಳಿ ಕಟ್ಟಿ ಗಂಡು ಹೆಣ್ಣು ಸಪ್ತಪದಿ ತುಳಿಯೋ ತನಕ ಹೆಣ್ಣಿನ ಮುಖನ ಯಾರು ನೋಡೋ ಹಾಗಿಲ್ವಂತೆ. ಇದುವರೆಗೂ ನಾನು ಇಂಥ ಶಾಸ್ತ್ರಗಳನ್ನ ಎಲ್ಲೂ ನೋಡೇ ಇಲ್ಲ. ನೀನೇನಾದ್ರೂ ಕೇಳಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶ್ವೇತಾ. ಕ್ಷಮಿಸೋದಾ? ಯಾಕೆ? ಶ್ವೇತಾ, ಶ್ವೇತಾ